ಪ್ರಸ್ತುತ ವಿಡಿಯೋದಲ್ಲಿ 2024-25ನೇ ಸಾಲಿನ ಸಂಕಲನಾತ್ಮಕ ಮೂಲ್ಯಾಂಕನ 1 8ನೇ ಕಕ್ಷಾ ತೃತೀಯ ಭಾಷಾ ಹಿಂದಿ ಈ ಒಂದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಕ್ವಶನ್ ಪೇಪರನ್ನು ವಿತ್ ಕಂಪ್ಲೀಟ್ ಆನ್ಸರ್ಸ್ ಅಂದರೆ ಸಂಪೂರ್ಣ ಉತ್ತರಗಳೊಂದಿಗೆ ಈ ಒಂದು ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣಂತೆ. ಮೊದಲನೇ ಮೇನ್ ಏನಿರುತ್ತೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಅತ್ಯಂತ ಉಚಿತ ಒಂದು ವಿಕಲ್ಪವನ್ನು ಅಂದರೆ ಒಂದು ಆಪ್ಷನನ್ನು ನಾವು ಆಯ್ಕೆ ಮಾಡಿಬಿಟ್ಟು ಸಂಕೇತಾಕ್ಷರದ ಸಮೇತ ನಾವೇನು ಮಾಡಬೇಕು, ಉತ್ತರವನ್ನು ಗುರುತಿಸಿ ಬರೆಯುವಂಥ ಕೆಲಸವನ್ನು ಮಾಡಬೇಕು. ಮೊದಲನೇ ಪ್ರಶ್ನೆ ನೋಡೋಣ. ಇನ್ ಶಬ್ದೋ ಮೇ ಏಕವಚನ ರೂಪ ಹೈ. ಇದರಲ್ಲಿ ಏಕವಚನ ರೂಪ ಯಾವುದು? ಬಾತ್ ಅಂತಕ್ಕಂಥದ್ದು ಏಕವಚನ. ಇನ್ ಶಬ್ದೋ ಮೇ ಸ್ತ್ರೀಲಿಂಗ ಶಬ್ದ ಕೌನ್ ಸಾ ಹೈ? ಸ್ತ್ರೀಲಿಂಗ ರೂಪ ಮಾಲ್ಕಿನ್. ಹಾಗೆಯೇ ನೆಕ್ಸ್ಟ್ ಗಲತ್ ಶಬ್ದ ಕಾ ವಿಲೋಮ. ಗಲತ್ ಅನ್ನತಕ್ಕಂತಹ ಶಬ್ದದ ಆಪೋಸಿಟ್ ವರ್ಡ್ ವಿಲೋಮಾರ್ಥಕ ಶಬ್ದ गलत सही. बी सही उत्तर है. इनमें से प्रथम प्रेरणात्मक क्रियारूप, ಇದರಲ್ಲಿ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಯಾವುದು ಅಂತ ಕೇಳಿದರೆ ಸಿಖಾನ. ಎಕ್ಸಾಮ್ಗೆ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪನೇ ಕೇಳ್ತಾರೆ. ಹಾಗೆಯೇ ಮುಂದಿನ ಒಂದು ಎರಡನೆಯ ಒಂದು ಮೇನ್ಗೆ ಹೋಗೋದಾದರೆ ಇಲ್ಲಿ ಪ್ರಥಮ 2 ಶಬ್ದಗಳನ್ನು ಸಂಬಂಧದ ಒಂದು ಅನುರೂಪದ 3ನೇ ಶಬ್ದ ಇರದೆ ಅದಕ್ಕೆ ಸಂಬಂಧಿಸಿದಂಥ 4ನೇ ಒಂದು ವರ್ಡ್ನ ಅಂದರೆ ಪದವನ್ನು ನಾವು ಬರಿಬೇಕು. ಚಂಗ, ಚಡನ, ವಾರಿಧರ್, ಬರಸ್ನ ಅದಕ್ಕೆ ಉತ್ತರ. ಮಿರ್ಚ್ ಮಸಾಲ ಲೋಕಕಥಾ ಅಂದರೆ ಮಿರ್ಚ್ ಮಸಾಲ ಅಂತಕ್ಕಂಥ ಜನಪದ ಕಥೆ ಆದರೆ ಮೇರಾ ದೇಶ್ ಮೇರಿ ಮಾ ಇದು ಕಹಾನಿ, ಇದು ಕಥೆ. ಮಾಫಿ ಕ್ಷಮ ಅಂದರೆ ಅರ್ಥ, ಮಾಫಿ ಅಂದರೆ ಕ್ಷಮ ಅನ್ನೋ ಅರ್ಥ ಬರುತ್ತೆ. ದಂಡ್ ಅಂದರೆ ಸಜಾ ಅಥವಾ ಸಜೆ ಈ ಒಂದು ಅರ್ಥವನ್ನು ಕೊಡುತ್ತೆ. ಶಿಕ್ಷಾ ಅಂತಕ್ಕಂತಹ ಪೋಯಮನ್ನು ಬರೆದಿರ್ತಕ್ಕಂಥದ್ದು ಠಾಕೂರ್ ಗೋಪಾಲ್ ಚರಣ್ ಸಿಂಹ ಅವರಾದರೆ ಮೊಬೈಲ್ ಕಾ ಬೋಲ್ಬಾಲ ಈ ಪಾಠವನ್ನು ನಿಮಗೆ ಬರೆದಿರ್ತಕ್ಕಂಥವರು ಸುರೇಖಾ ಶರ್ಮಾ ಶಾಂತಿ ಎನ್ನುವವರು. ಹಾಗೆಯೇ ನೆಕ್ಸ್ಟ್ ಜೋಡ್ಕರ್ ಲಿಖಿ ಅಂತ ಕೇಳಿದ್ದಾರೆ. ಇದು ಕ ಮತ್ತು ಖಾ ಪಟ್ಟಿಯನ್ನು ನಾವು ಏನು ಮಾಡಬೇಕು, ಹೊಂದಿಸಿ ಬರಿಬೇಕು. ಮೇಜರ್ आशाराम त्यागी, आग बबूला होना, अत्यंत क्रोधित होना, महात्मा गांधी राष्ट्रपिता, कन्नड़ का पहला समाचार पत्र मंगलूर समाचार. नेक्स्ट में बंदु निम्नलिखित प्रश्नों को एक एक वाक्यों में उत्तर लिखिए ಅಂತ ಕೇಳಿದರೆ भगवान से हमें क्या मांगना चाहिए? भगवान से हमें किसी का अपमान ना करने की सम्मति मांगना चाहिए. सुधा छुट्टी क्यों मांग रही है? सुधा अपने भाई की शादी के लिए छुट्टी मांग रही है. मुरली ने गाना कैसे सीखा है? मुरली ने गाना अपना उर छेद कर सीखा है. गांधी जी किसकी मूर्ति थे? गांधी जी त्याग और तपस्या की मूर्ति थे. ಹೀಗೆ ನಾವು ಈ ಉತ್ತರವನ್ನು ಬರೀಬೇಕು. ಮತ್ತೆ ಮುಂದಿನ ಮೇನ್ ಬಂದು ನಿಮ್ನಲಿಖಿತ ಪ್ರಶ್ನೋಕ್ಕೆ 2-3 ವಾಕ್ಯ में उत्तर लिखिए. 2 ಅಂಕದ 7 ಪ್ರಶ್ನೆ 14 ಅಂಕಗಳಿಗೋಸ್ಕರ. ಮೊದಲ ಪ್ರಶ್ನೆ ಬಂದು ಭೋಲು ಕ್ಯೋं घबरा गया? ಭೋಲು ಗಾಬರಿಯಾಗಿದ್ದು ಯಾಕೆ? थोड़ा सा दूध मुंह से निकलकर जमीन पर फैल गया. फैले दूध में उसे 2 पंख दिखाई दिए, इसलिए भोलू घबरा गया. ಈ ರೀತಿ ನಾವು ಈ ಆನ್ಸರ್ನ ಬರೀಬೇಕು. नेक्स्ट क्वेश्चन, सैनिकों को तुरंत अचानक वापस आने का आदेश क्यों दिया गया? दुश्मनों ने भारत पर अचानक आक्रमण कर दिया था, इसलिए सैनिकों को तुरंत वापस आने का आदेश अचानक दिया गया ಅಂತ ನಾವು ಬರೀಬೇಕು. नेक्स्ट क्वेश्चन, पानी कैसे बरसता है, नदियां कैसे बहती हैं? ಇದಕ್ಕೆ ಉತ್ತರ मिट मिट कर वारिधरों ने पानी बरसाते हैं और तरु गिरिवर से गिर गिर कर नदियां बहती हैं ಅಂತ ಹೇಳ್ಬಿಟ್ಟು ನಾವು ಉತ್ತರವನ್ನು ಬರೀಬೇಕು. 20ನೇ ಪ್ರಶ್ನೆ, ಗಾಂಧೀಜಿ ಕಿ ಸತ್ಯಪ್ರಿಯತಾ ಕहाँ से शुरू हुई कैसे ಅಂತ ಕೇಳಿದ್ದಾರೆ. ಇದಕ್ಕೆ ತುಂಬಾ ಉದ್ದವಾದಂಥ ಆನ್ಸರ್ ಇದೆ. ಇದನ್ನು ನೀವು ಸಿಂಪಲ್ ಮಾಡಿ ಬರೆಯಬೇಕು. एक दिन की बात है, बरीद नड़ीते. शिक्षा विभाग के अधिकारी स्कूल निरीक्षण के लिए आए. उन्होंने अंग्रेजी के 5 शब्द लिखवाए. उनमें एक शब्द था केटल. बालक गांधी ने इसके हिज्जे गलत लिखे. अध्यापक ने इशारे से समझाया कि दूसरे लड़के की हिज्जे देखकर
ठीक कर लो, किंतु गांधी ने नहीं किया। हिज्जे की गलती के कारण मोहन को बुद्धू माना गया, किंतु उन्हें बुरा न लगा। उन्हें इस बात की खुशी थी कि उन्होंने चोरी का रास्ता नहीं अपनाया। उनकी सत्यप्रियता यहीं से ಶುರು ಹುಯಿ ಜಿಸ್ನೆ ಉನ್ಹೆ ಆಗೆ ಮಹಾತ್ಮ ಬನಾಯ. ಇದನ್ನು ನಾವು ಸಿಂಪಲ್ ಆಗಿ ಹೀಗೆ ಬರೀಬಹುದು. शिक्षा विभाग के अधिकारी स्कूल निरीक्षण के लिए आए. बालक गांधी जी ने हिज्जे गलत लिखे. अध्यापक ने इशारे से समझाया कि दूसरी लड़की के हिज्जे देखकर ठीक कर लो, किंतु गांधी ने ऐसा नहीं किया. उनकी सत्यप्रियता यहीं से शुरू हुई जिसने उन्हें आगे महात्मा बनाया. ಇದು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದಷ್ಟೇ ಬರೆದ್ರು ಕೂಡ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. नेक्स्ट क्वेश्चन 21वें क्वेश्चन, समाचार पत्र में कौन कौन से विषय होते हैं? समाचार पत्र में देश विदेश में घटने वाली घटनाओं का विवरण होता रहता है. खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती हैं. कार्टून, पदबंध, विवाह संबंधी विज्ञापन, परीक्षा उपयोगी सामग्री, परीक्षा फल आदि ಇವನ್ನೆಲ್ಲವನ್ನು ಕೂಡ ನಾವಿಲ್ಲಿ ಪಟ್ಟಿ ಮಾಡಬೇಕು. बंदर ने रोटी का बंटवारा कैसे किया? बंदर पाठದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. बंदर ने रोटी को 2 टुकड़े करके तराजू में डालकर परडों पर धर के अधिक जो रखा देखा उस टुकड़े को खाया. बड़ा दूसरा उसे भी चबाया. रोटी थोड़ी शेष रही. जब बंदर बोला, सुन लो, अब तुम यह टुकड़ा मेरी मजदूरी हुई, मेरी कामना पूरी भी हुई. इस तरह बंदर ने क्या किया? रोटी को बांटा. टेलीफोन मन ही मन मोबाइल के बारे में क्या कहा? टेलीफोन मनसली मोबाइल ಬಗ್ಗೆ ಏನು ಹೇಳ್ತು? टेलीफोन मन ही मन देखने में चूहे जैसा, ना मूंछ ना पूंछ, फिर भी इसकी इतनी पूछ, इस तरह उसने कहा. ನೆಕ್ಸ್ಟ್ ಮೇನ್ ಬಂದು 3-4 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಪದ್ಯ ಏನಿದೆಯೋ ಅದನ್ನು ಬಯಾರಟಿಗೆ ಕೇಳಿದರೆ ಆ ಪದ್ಯ ಭಾಗವನ್ನು ನಾವೇನು ಮಾಡಬೇಕು? ಪೂರ್ಣಗೊಳ್ಬೇಕು. ಸಚ್ ಬೋಲೆ ಸಚ್ ಬಾತ್ ವಿಚಾರೆ. ಅದು सच बोलें सच बात विचारें, भले कामों पर जीवन मारे, मिलकर रहे नियम अपनाएं, बीती बातों को बिसराएं. ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲಿದೆ ನೋಡ್ರಿ. ಈ ಗದ್ಯಾಂಶವನ್ನು ಕನ್ನಡಕ್ಕೆ ನಾವು ಅನುವಾದ ಮಾಡಬೇಕು ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು. ಪ್ರಾಚೀನ ಕಾಲ में राजा महाराजा कबूतरों के द्वारा संदेश भेजा करते थे. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಏನು ಮಾಡ್ತಿದ್ದರು? ಪಾರಿವಾಳದ ಮುಖಾಂತರ ಸಂದೇಶವನ್ನು ಕಳುಹಿಸುತ್ತಿದ್ದರು. ಸಂದೇಶವಾಹಕ भी ಸಂದೇಶ ಲೇಕರ್ ಜಾತೆ ಥೇ. ಸಂದೇಶವಾಹಕರು ಸಹ ಈ ಸಂದೇಶವನ್ನು ಕೊಂಡೊಯ್ಯುತ್ತಿದ್ದರು ಅಥವಾ ತೆಗೆದುಕೊಂಡು ಹೋಗುತ್ತಿದ್ದರು. ಹೀಗೆ ನಾವು ಬರೆದ್ರೆ ಆಯಿತು. नेक्स्ट लास्ट क्वेश्चन, 3 दिनों की छुट्टी मांगते हुए अपने ವಿದ್ಯಾಲಯಕ್ಕೆ ಪ್ರಧಾನಾಧ್ಯಾಪಕ ಪತ್ರ ಲಿಖೆ. ಈ ಮುಖ್ಯೋಪಾಧ್ಯಾಯರಿಗೆ ನಾವೊಂದು ಚುಟ್ಟಿ ಪತ್ರವನ್ನು ಬರೀಬೇಕು. ಹೇಗೆ ಬರೀಬೇಕು ಅಂತಕ್ಕಂಥದ್ದು ಇಲ್ಲಿ ಇದೆ. ಇಲ್ಲಿ ನಾವು ಮುಖ್ಯವಾಗಿ ಪ್ರೇಷಕ್ ಅಂತ ಬರಿತೀವಿ. ನಿಮ್ಮ ಹೆಸರು, ನಿಮ್ಮ ತರಗತಿ, ನಿಮ್ಮ ಶಾಲೆಯ ಹೆಸರು, ನಿಮ್ಮೂರು. ಸೇವಾಮೆ ಪ್ರಧಾನಾಧ್ಯಾಪಕರು, ಶಾಲೆಯ ಹೆಸರು, ಊರಿನ ಹೆಸರು. ಇಲ್ಲಿ ಹೀಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಆದರಣೀಯ ಮಹೋದಯ, ವಿಷಯ 3 दिन की छुट्टी की प्रार्थना हेतु, ಅಂದರೆ 3 ದಿನದ ರಜೆಗೋಸ್ಕರ ಬರೀತಕ್ಕಂತಹ ಒಂದು ಪತ್ರ. ಉಪಯುಕ್ತ ವಿಷಯಕ್ಕೆ ಸಂಬಂಧ ಆಪ್ಸಿ ನಿವೇದನ ಹಾಕಿ. ಇಲ್ಲಿ ಡೇಟ್ ಏನಿದೆ 24 ಮಾಡ್ಕೊಳ್ರಿ. ಇದನ್ನು ಇದು ಕೂಡ 24 ಮಾಡ್ಕೊಳ್ರಿ. दिनांक 9/8/2024 से 11/8/2024 तक मुझे अपने भाई की शादी में भाग लेने के लिए बेंगलुरु जाना है, इसलिए विद्यालय नहीं आ सकता ಅಥವಾ ಆಸಕ್ತಿ. ಇಲ್ಲಿ ಭವ್ಯ ಅಂತ ಇರೋದ್ರೆ ಆಸಕ್ತಿ ಅಂತ ಇದೆ. ನೀವು ಆಸಕ್ತ ಅಂತ ಬರೀಬಹುದು. अतः आपसे प्रार्थना करता हूँ कि यदि बाय सादे करता हूँ, गर्ल सादे करती हूँ कि 3 दिन की छुट्टी देने की कृपा करें. धन्यवाद सहित आपका आज्ञाकारी छात्र ಅಂತ ಬರೀರಿ. ಬಾಯ್ಸ್ ಆದರೆ आपके आज्ञाकारी छात्र ಅಂತ ಬರೀತೀರಾ. ಗರ್ಲ್ಸ್ ಆದರೆ ನಿಮ್ಮ ಹೆಸರನ್ನು ಇಲ್ಲಿ ಬರೀತೀರಾ. ಇದು ನಿಮ್ಮ ಈ ಒಂದು ಮಾಡೆಲ್ ಪೇಪರ್ನ ಕ್ವಶನ್ ಆನ್ಸರ್ಸ್ ಆಗಿದ್ವು. ಮುಂದೆ ಇನ್ನೊಂದು ಕ್ವಶನ್ ಪೇಪರಲ್ಲಿ ಇನ್ನೊಂದಷ್ಟು ಕ್ವಶನ್ ಆನ್ಸರ್ನ ನಾವೇನು ಮಾಡೋಣ, ಚರ್ಚೆ ಮಾಡೋಣಂತೆ. ಧನ್ಯವಾದ.